ನ್ಯಾಯಕ್ಕಾಗಿ ಕಳೆದ 9 ದಿನಗಳಿಂದ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ವೃದ್ಧ ದಂಪತಿಗಳ ಧರಣಿ ಪುತ್ತೂರು ಶಾಸಕರ ಮಧ್ಯಪ್ರವೇಶದಿಂದ ಕೊನೆಗೂ ಮುಕ್ತಾಯಗೊಂಡಿದೆ. ಧರಣಿ ನಿರತ ವೃದ್ಧ ದಂಪತಿಗಳಿಗೆ ಮನೆ ನಿವೇಶನ ಮತ್ತು ಮನೆ ನಿರ್ಮಿಸಿಕೊಡುವ ವಾಗ್ದಾನ ನೀಡುವ ಮೂಲಕ ವಿವಾದಕ್ಕೆ ನಾಂದಿ ಹಾಡಲಾಗಿದೆ. ತಮ್ಮ ಮನೆಯನ್ನ ಕಡಬ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ವೃದ್ಧ ದಂಪತಿಗಳು ತಮ್ಮ ಧರಣಿಯನ್ನ ಕೈಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನ ಬಾಗಿಲು ಎಂಬಲ್ಲಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದ ರಾಧಮ್ಮ ಮುತ್ತುಸ್ವಾಮಿ ದಂಪತಿಗಳ ಮನೆಯನ್ನ 13/11/2024ರಂದು ಅಕ್ರಮ ನಿರ್ಮಾಣ ಎನ್ನುವ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿದ್ರು. ಈ ಕ್ರಮವನ್ನ ಪ್ರಶ್ನಿಸಿ ವೃದ್ಧ ದಂಪತಿಗಳು ತಮಗೆ ನ್ಯಾಯ ಒದಗಿಸಬೇಕೆಂದು ಕಳೆದ ಡಿಸೆಂಬರ್ 29ರಂದು ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ಆರಂಭಿಸಿದ್ರು. ಈ ನಡುವೆ ಧರಣಿ ನಿರತರನ್ನ ಭೇಟಿಯಾದ ಪುತ್ತೂರು ಶಾಸಕ ಶಿವಕುಮಾರ್ ರೈ ದಂಪತಿಗಳಿಗೆ ನ್ಯಾಯದ ಭರವಸೆಯನ್ನ ನೀಡಿದ್ರು. ಈ ಸಂಬಂಧ ಇಂದು ಪುತ್ತೂರು ಸಹಾಯಕ ಆಯುಕ್ತ ಕಡಬ ತಹಶೀಲ್ದಾರ್ ಅವರೊಂದಿಗೆ ಚರ್ಚೆ ನಡೆಸಿ ವೃದ್ಧ ದಂಪತಿಗಳು ಅವರು ಇದ್ದ ಜಾಗದಲ್ಲೇ ಮನೆ ನಿರ್ಮಿಸಲು ವ್ಯವಸ್ಥೆಯನ್ನ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಅಲ್ಲದೆ ಅದೇ ಜಾಗವನ್ನ 94C ಮೂಲಕ ಹಕ್ಕುಪತ್ರ ನೀಡಲು ತೀರ್ಮಾನಿಸಲಾಗಿದೆ. ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದ್ರು. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಆಗಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾಯಿತ್ತು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆನ್ಸು ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ರಾಧಮ್ಮ ಮುತ್ತುಸ್ವಾಮಿ ಇದ್ದ ಜಾಗಕ್ಕೆ 4-5 ವರ್ಷಗಳ ಹಿಂದೆಯೇ ಅಕ್ರಮ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನು ನಿರಾಕರಿಸಲಾಗಿತ್ತು. ಇದೀಗ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದ್ದು ಆ ಮೂಲಕ ಅದೇ ಜಾಗವನ್ನ ನೀಡಲು ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ವೃದ್ಧ ದಂಪತಿಗಳ ಮನೆ ತೆರವುಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ನಡೆಯುತ್ತಿರುವ ತನಿಖಾ ವರದಿಯು ಇನ್ನೇನು ಕೆಲವೇ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳ ಕೈ ಸೇರಲಿದೆ. AC ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಸಾಥಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಬಂದು ಕೈ ಜೋಡಿಸಿದರು. ಇವತ್ತು 5/1/2026ರಂದು ಪುತ್ತೂರಿನ MLA ಆಗಿರುವಂಥ ಅಂದರೆ ಈ ನಮ್ಮ ಈ ಬಡ ನೊಂದವರ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಕಡಬ ತಾಲೂಕು. ಆದರೆ ಅಲ್ಲಿಯವರು ಯಾರೂ ಇದಕ್ಕೊಂದು ಸ್ಪಂದನೆ ಕೊಟ್ಟಿಲ್ಲ. ಯಾರೇ ಒಂದು MLA ಆಗಲಿ ಜನಪ್ರತಿನಿಧಿ ಆಗಲಿ ಯಾರೂ ಬಂದಿಲ್ಲ. ಆದರೆ ಪುತ್ತೂರಿನ MLA ಅಶೋಕ್ ರೈ ಸರ್ ಬಂದು ನಿನ್ನೆ ಸಂಡೇ ಮಧ್ಯಾಹ್ನ ಬಂದರು. ಹೇಳಿದ್ರು ನಾನು ಏನಾದ್ರು ಮಾಡಿ ಇವತ್ತಿಗೆ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳೋದು. ಅದರ ಪ್ರಕಾರವಾಗಿ ಅವರು ಒಂದು ಮನೆ ಕಟ್ಟುವ ಜಾಗಕ್ಕೆ 94C ಅಡಿಯಲ್ಲಿ ಹಕ್ಕುಪತ್ರ ಮಂಜೂರು ಮಾಡಿಕೊಡ್ತೀವಿ ಮತ್ತು ನಿಮಗೆ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಬೇಕು ಮನೆ ಕಟ್ಟುವ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ನ್ಯಾಯಕ್ಕಾಗಿ ಕಳೆದ 1 ವರ್ಷದಿಂದ ಬಡ ವೃದ್ಧ ದಂಪತಿಗಳು ಹೋಗದ ಕಚೇರಿಗಳಿಲ್ಲ. ಯಾರೂ ಕೂಡ ಸ್ಪಂದನೆ ನೀಡದಾಗ ಅನಿವಾರ್ಯವಾಗಿ ಧರಣಿ ನಡೆಸಲು ಮುಂದಾಗಿದ್ದರು. ಇದೀಗ ಪುತ್ತೂರು ಶಾಸಕರು ಮುತುವರ್ಜಿ ವಹಿಸಿ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ದು ಧರಣಿ ನಿರತರ ಸಂತಸಕ್ಕೂ ಕಾರಣವಾಗಿದೆ. 1 ವರ್ಷದಿಂದ ನ್ಯಾಯಕ್ಕಾಗಿ ಅಲೆಯುತ್ತಿದ್ದ ವೃದ್ಧರಿಗೆ ಕೊನೆಗೂ ನ್ಯಾಯ ಸಿಕ್ಕಿದ್ದು ಇನ್ನು 15 ದಿನದೊಳಗೆ ಸಿಕ್ಕಿದ ಭರವಸೆಗಳು ಈಡೇರಿಸಿದ ವಿಶ್ವಾಸದಲ್ಲಿ ವೃದ್ಧರಿದ್ದಾರೆ.